ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಸೀಕ್ರೆಟಾಗಿ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಜನರಲ್ ರೀಡಿಂಗ್ ಅಲ್ವಾ, ಪ್ರತಿಯೊಂದು ಎನರ್ಜಿನೂ ನಿಮಗೆ ಕನೆಕ್ಟ್ ಆಗಬೇಕಂತ ಇರಲ್ಲ, ಬೇರೆ ಬ್ಯೂಟಿಫುಲ್ ಸೋಲಿಗೂ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಎನರ್ಜಿಗೆ ಯಾವ್ದು ಕನೆಕ್ಟ್ ಆಗ್ತಿದೆ ಅದನ್ನು ತಗೊಳ್ಳಿ, ನಿಮ್ಮದಲ್ಲದಂತಹ ಎನರ್ಜಿಗಳನ್ನು ಲೆಟ್ ಗೋ ಮಾಡಿ, ಅದನ್ನು ಸ್ವೀಕಾರ ಮಾಡಬೇಕಂತ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿ, LOVE ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸುಮ್ಮನೆ ನಾನು ಕಮೆಂಟ್ ಬಾಕ್ಸ್ ತುಂಬಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳೋದಲ್ಲ. ಓಕೆ, ಸೊ ನಿಮ್ಮ ಈ ಒಂದು ಪ್ರೀತಿ ಹೀಲ್ ಆಗಬೇಕು, ಉದ್ದೇಶ ಅಷ್ಟೇ. ನಿಮ್ಮ ಪ್ರೀತಿ ಸರಿಯಾಗಬೇಕು, ಹೀಲ್ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ, ಕಮೆಂಟ್ ಬಾಕ್ಸ್ ತುಂಬಲಿ ಅನ್ನೋಂಥ ಉದ್ದೇಶ ಅಲ್ಲ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ಡೀಪಾಗಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡಿ, ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಉಸಿರನ್ನ ಬಿಡ್ತಾ, ಮನಸ್ಸಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತಾ ಇದೆ ಅಲ್ವಾ, ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಬದಿಗಿಟ್ಬಿಟ್ಟು ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ಬರುವಂಥ ಮೆಸೇಜಸ್ ಆಗಿರ್ಬೋದು, ಇಲ್ಲಿ ಬರುವಂಥ ಎನರ್ಜೀಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ನಿಮ್ಮ ಆತ್ಮಕ್ಕೆ, ನಿಮ್ಮ ಸೋಲ್ಗೆ ಕನೆಕ್ಟ್ ಆಗಿರುವಂಥದ್ದಾಗಿರುತ್ತೆ. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಹೇಳಿ ಮನಸ್ಸಲ್ಲೇ. ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ಅವ್ರ ಮನಸ್ಸಲ್ಲಿ ಒಂದಿದೆ, ಅವರು ಹೊರಗಡೆ ಫೇಸಲ್ಲಿ ತೋರಿಸ್ಕೊಳ್ತಾ ಇರೋಂಥ ಭಾವನೆನೇ ಬೇರಿದೆ, ಭಾವನೆಗಳೇ ಬೇರೆ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನದಲ್ಲಿ ನಿಮ್ಮ ಪರ್ಸನ್ ವಿಷಯದಲ್ಲಿ, ನಿಮ್ಮ ಪರ್ಸನ್ ಆ್ಯಕ್ಚುಲಿ ತುಂಬಾ ಗಂಭೀರವಾಗಿ ಕೆಲವೊಂದು ವಿಷಯಗಳನ್ನು ತಗೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಷ್ಟು ದಿನ ಏನೋ ಪ್ರೀತಿ ಮಾಡಿದರೆ ಆಯಿತು, ಮೆಸೇಜ್ ಮಾಡಿದರೆ ಆಯಿತು, ಕಾಲ್ ಮಾಡಿದರೆ ಆಯಿತು, ಮಾತಾಡಿದರೆ ಆಯಿತು, ಅಥವಾ ತುಂಬ ನೆಗ್ಲಿಜೆನ್ಸಿ ಇತ್ತು ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ. ಇತ್ತೀಚಿನ ದಿನದಲ್ಲಿ ಅವರೆಲ್ಲೋ ಒಂದು ಕಡೆ ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಗಂಭೀರ ಸ್ಥಿತಿಗೆ ಬಂದಿದ್ದಾರೆ. ಮನಸ್ಸಿಂದ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ತಮ್ಮಲ್ಲಿದ್ದಂಥ ಎಮೋಷ್ನಲ್, ನಿಮ್ಮ ಬಗ್ಗೆ ಇರುವಂತಹ ಎಮೋಷ್ನಲ್ ಫೀಲಿಂಗ್ಸ್ ಎಲ್ಲ ಏನಿದೆ, ಆ ಎಮೋಷ್ನಲ್ ಏನಿದೆ ಅದೆಲ್ಲದನ್ನು ಕೂಡ ಅವರು ಮನಸ್ಸಲ್ಲೇ ಒಳಗೆ ಅಡಗಿಸಿ ಇಟ್ಕೊಳ್ತಾ ಇರೋವಂಥದ್ದು, ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಇಲ್ಲಿ ನಿಮ್ಮ ಹತ್ರನೂ ಆಗಿರಬಹುದು, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ರೀಸೆಂಟ್ ಡೇಸಲ್ಲಿ ನಿಮ್ಮ ಪರ್ಸನ್ ಪರಿಚಯ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಈ ರೀತಿಯಲ್ಲಿ, ಅಥವಾ ಬೇರೆ ಯಾರೊಬ್ಬರು ಫ್ರೆಂಡಿಂದ ಕನೆಕ್ಟ್ ಆಗಿರಬಹುದು, ಅಥವಾ ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಕನೆಕ್ಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ, ದೂರದ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಗಿರಬಹುದು, ನಿಮಗೆ ಫ್ಯಾಮಿಲಿ ಮೆಂಬರ್ಸ್ನೂ ಇವ್ರು ನಿಮಗೆ ಕನೆಕ್ಟ್ ಆಗಿರಬಹುದು. ಈ ರೀತಿಯಾಗಿ ಈ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಓಕೆನಾ, ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಪರ್ಸನ್ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಇತ್ತೀಚಿನ ದಿನದಲ್ಲಿ ಲೈಟಾಗಿ ತಗೊಳ್ತಾ ಇಲ್ಲ. ನಿಮ್ಮನ್ನು ಆಯ್ತು ಬಿಡು ಅನ್ನೋ ಥರ ನೆಗ್ಲೆಕ್ಟ್ ಮಾಡುವಂಥದ್ದಾಗಿರಲಿ, ಅಥವಾ ಲೈಟಾಗಿ ನಿಮ್ಮ ವಿಷಯನ ತಗೊಳ್ತಾ ಇಲ್ಲ. ಓಕೆನಾ, ಡೀಪಾಗಿ ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ. ಡೀಪಾಗಿ ನಿಮ್ಮ ಬಗ್ಗೆ ಅವರೀಗ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಕೆಲವೊಂದಷ್ಟು ಸಮಯದಲ್ಲಿ ಅವ್ರು ನಿಮ್ಮನ್ನು ತುಂಬ ಹೀಯಾಳಿಸಿ, ಅಥವಾ ನಿಮ್ಮನ್ನು ತುಂಬ ಡಿಗ್ರೇಡ್ ಮಾಡಿರೋವಂಥದ್ದು, ಅಥವಾ ನಿಮಗೆ ಒಂದು ವ್ಯಾಲ್ಯೂನ ಕೊಡ್ದೇನೆ, ನಿಮಗೊಂದು ಇಂಪಾರ್ಟೆನ್ಸ್ ಕೊಡ್ದೇನೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿಮಗೆಲ್ಲೋ ಒಂದು ಕಡೆ ಅದು ಮೋಸ ಆಗಿದೆ ಅಂತ ಹೇಳಿ, ಅವ್ರ ಕಡೆಯಿಂದ ಎಲ್ಲೋ ಒಂದು ಕಡೆ ಮೋಸ ಆಗಿದೆ, ಬೇಜಾರಾಗಿದೆ ಅನ್ನೋದನ್ನ ಅವರಲ್ಲಿ ರಿಯಲೈಸೇಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೀವಿಬ್ರು ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಬಟ್ ಟೂ ಮಚ್ ಕಾಂಟ್ಯಾಕ್ಟ್ ಇಲ್ಲ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನೀವಿಬ್ರು ಮಧ್ಯೆ ಹೇಗೆ ಪ್ರೀತಿ ಇತ್ತು ಆ ರೀತಿಯಾದಂಥ ಪ್ರೀತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ
ಓಕೆ, ನೋಡ್ಬೋದು ಇಲ್ಲೊಂದು ಹಾರ್ಟ್ ಬಂದಿರುವಂಥದ್ದು. 1 ಮಿನಿಟ್ ತೋರಿಸ್ತೀನಿ. ಓಕೆ, ರಿವರ್ಸ್ ಆಗಿ ಹಾರ್ಟ್ ಬಂದಿದೆ. ಇಲ್ಲಿ ಇಬ್ರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬಟ್ ಮುಂಚಿನ ಹಾಗೆ ಪ್ರೀತಿಯಿಂದ ಮಾತಾಡ್ತಿಲ್ಲ. ಎಲ್ಲ ಒಂದ್ ಕಡೆ ಹಾಯ್ ಬಾಯ್ ಅಂತ ಹೇಳಿ ಮಾತಾಡ್ತಿರುವಂಥದ್ದು, ಅಥವಾ ಜಸ್ಟ್ ಕೇರಿಂಗ್, ಊಟ ಆಯ್ತಾ, ತಿಂಡಿ ಆಯ್ತಾ, ವರ್ಕಿಗೆ ಹೋಗಿ ಬಂದ್ಯಾ, ಏನ್ ಮಾಡಿದೆ, ಇಷ್ಟೇ, ಜಸ್ಟ್ ಲೈಕ್. ಓಕೆನಾ? ಸೊ ಈ ರೀತಿಯಾಗಿ ನಿಮ್ಮ ಪರ್ಸನ್ ಜೊತೆಗೆ ಕಾಂಟ್ಯಾಕ್ಟ್ ಇದೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ, ಓಕೆ, ನಿಮ್ಮ ಎದುರಿಗೆ ಅವರೆಲ್ಲೋ ಒಂದ್ ಕಡೆ ತುಂಬಾ ನಾರ್ಮಲ್ ಆಗಿ ಇದ್ದಾರೆ ಅಂತ ಕೆಲವೊಮ್ಮೆ ವರ್ತಿಸಿದ್ರೆ, ಇನ್ನೊಂದ್ಸಲ ಎಲ್ಲೋ ಒಂದ್ ಕಡೆ ಏನೋ ಒಂಥರ ಟೆನ್ಷನ್ ಅಲ್ಲಿ, ಆತಂಕದಲ್ಲಿ, ಏನೋ ಒಂದು ಭಯದಲ್ಲಿ, ಏನೋ ಒಂದು ಆಲೋಚನೆ ಮಾಡ್ಕೊಂತ, ಏನೋ ಕೆಲಸ ಮಾಡ್ತಿರ್ತಾರೆ, ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವ್ರ ಯೋಚನೆನೇ ಬೇರೆ, ಅವ್ರು ಮಾಡ್ತಿರೋ ಕೆಲಸನೇ ಬೇರೆ. ಈ ರೀತಿಯಾದಂತಹ ಒಂದು ಎನರ್ಜಿ ನಿಮ್ಮ ಪರ್ಸನ್ ಇಂದ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಎದುರಿಗೆ ತುಂಬಾ ನಾರ್ಮಲ್ ಆಗಿ ಇದ್ದೀನಿ ಅನ್ನೋ ತರದಲ್ಲೇ ಇರ್ತಾರೆ, ಬಟ್ ಅವ್ರ ಮನ್ಸು ಎಲ್ಲೋ ಒಂದ್ ಕಡೆ ಓಡಾಡ್ತಾ ಇರುತ್ತೆ. ಓಕೆನಾ? ಸೊ ಈ ರೀತಿ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಜೊತೆಗೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ ನಾರ್ಮಲ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ನೋಂಥದ್ದು ಬರ್ತಿದೆ. ನಾರ್ಮಲ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಮುಂಚಿನ ಹಾಗೆ ಅವ್ರು ನಿಮ್ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈ ಕಡೆ ಕಾಂಟ್ಯಾಕ್ಟ್ ನ ನಿಮ್ಮಿಂದ ದೂರ ಆಗ್ಲಿಕ್ಕೆ ಅಥವಾ ಕಾಂಟ್ಯಾಕ್ಟ್ ನ ಬಿಡೋಕೆ ಅವರಿಗೂ ಕೂಡ ಮನಸ್ಸಿಲ್ಲ. ಸೊ ಹಾಗಾಗಿ ಇಲ್ಲೊಂದ್ ಕಡೆ ಒಂದ್ ಸ್ವಲ್ಪ ಟಚ್ ಅಲ್ಲಿ ಇದ್ದು ಇದನ್ನ ಸರಿ ಮಾಡ್ಕೊಳ್ಳೋಣ, ಏನ್ ಪ್ರಾಬ್ಲಮ್ ಇದೆ ಅದನ್ನ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ ಸರಿ ಮಾಡ್ಕೊಳ್ಳೋಣ ಅನ್ನೋಂಥ ಮನಸ್ಥಿತಿ ಅವರಲ್ಲಿ ಬಂದಿದೆ. ಓಕೆ, ಓಕೆ, ಇಲ್ಲಿ ಯಾರೆಲ್ಲ ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಲೆಟರ್, ನಿಮ್ಮ ಪರ್ಸನ್ ಲೆಟರ್ ಇಬ್ಬರ ಹೆಸರು ಒಂದೇ ಅಕ್ಷರದಿಂದನೇ ಪ್ರಾರಂಭ ಆಗ್ತಾ ಇದೆ. ಓಕೆ, ಕೆಲವೊಬ್ಬರ ಎನರ್ಜಿಲಿ ಈ ಥರ ಬರ್ತಾ ಇದೆ. ಹೆಸರು ಕೂಡ ಸಿಮಿಲರ್, ಇಬ್ಬರದು ಕೂಡ ಸಿಮಿಲರ್ ಇರುವಂಥದ್ದು. ಓಕೆ, ಎಸ್ ಲೆಟರ್, ಕೆ ಲೆಟರ್, ಎಲ್ ಲೆಟರ್, ಡಿ ಲೆಟರ್, ಜಿ, ಜೆ, ಐ, ಸಿ, ಎ, ಡಿ, ಆರ್, ಎಸ್, ಎನ್, ಪಿ, ಯು. ಓಕೆ, ಡೇಟ್ ಆಫ್ ಬರ್ತ್ 18, 19, 9, 1, 11, 10, 18, 28, 27, 31, 3, 5, 6, 4, 24, 21, 20, 9 ಇಸವಿಗಳು, ವರ್ಷ, ಇಯರ್, ನಿಮ್ಮ ಹುಟ್ಟಿದ ವರ್ಷ ಆಗಿರ್ಬೋದು, ನಿಮ್ಮ ಪರ್ಸನ್ ಹುಟ್ಟಿದಂತಹ ವರ್ಷ 71, 70, 68, 1968. ಓಕೆ, 74, 82, 1982, 1996, 1985. ಬ್ಯೂಟಿಫುಲ್ ಆಗಿರುವಂಥ ಹಾರ್ಟ್ ಇಲ್ಲಿ ಬಂದಿದೆ. ಚೆಕ್ ಮಾಡಿ ತೋರಿಸ್ತೀನಿ. ನೈಸ್. ಒಂದು ಟ್ರೂ ಡೀಪ್ ಫೀಲಿಂಗ್ ಅಂತೂ ನಿಮ್ಮ ಜೊತೆಗೆ ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, 1999, 1996, 1995, 2006, 2000. ಓಕೆ, 2000, 2004, 2007. ಓಕೆ, ಸೊ ನಿಮ್ಮ ಅತ್ತೆ ಮಗಳು, ಅತ್ತೆ ಮಗ ಆಗಿದ್ದಾರೆ ಇವರು ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ರಿಲೇಟಿವ್ಸ್ ಹುಡುಗ, ರಿಲೇಟಿವ್ಸ್ ಹುಡುಗಿನೇ ಇವರು ನಿಮಗೆ. ಓಕೆ, ಡೀಪ್ ಸೋಲ್ ಕನೆಕ್ಷನ್ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು. ಓಕೆ, ನಿಮ್ಮ ಪರ್ಸನ್ ಲೆಫ್ಟ್ ಸೈಡಲ್ಲಿ
ಹನುಮಾನ್ ಟ್ಯಾಟೋ ಹಾಕ್ಸ್ಕೊಂಡಿರುವಂಥದ್ದು, ಅಥವಾ ಅಮ್ಮ ಅನ್ನೋವಂಥ ಹೆಸರು, ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ತ್ರಿಶೂಲ ಆಗಿರ್ಬೋದು, ಸ್ನೇಕ್ ಆಗಿರ್ಬೋದು, ಶಿವಲಿಂಗನ ಒಂದು ಟ್ಯಾಟೋ ಹಾಕ್ಸ್ಕೊಂಡಿರುವಂಥದ್ದು, ಅಥವಾ ಶಿವನ ಹೆಸರನ್ನೇ ಹಾಕ್ಕೊಂಡಿರುವಂಥದ್ದು. ಓಕೆ, ನವಿಲಿನ ಗರಿಯ ಚಿತ್ರವನ್ನ ಟ್ಯಾಟೋ ಹಾಕ್ಸ್ಕೊಂಡಿರುವಂಥದ್ದು. ಓಕೆ, ಲೆಟರ್ಸ್ಗಳನ್ನ ಏನು ಟ್ಯಾಟೋನ ಹಾಕ್ಸ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಲೆಫ್ಟ್ ಹ್ಯಾಂಡ್ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಇರ್ಬೋದು, ಲೆಫ್ಟ್ ಬಾಡಿ ಪಾರ್ಟಲ್ಲಿ ಇರ್ಬೋದು, ಅಥವಾ ಬೆನ್ನಿನ ಮೇಲೆ ಇರಬಹುದು. ಓಕೆ, ಇಲ್ಲಿ ಟ್ಯಾಟೋ, ಆ ಒಂದು ಟ್ಯಾಟೋ ಏನಿದೆ ಅದು ನಿಮ್ಮ ಲವ್ ಸಿಂಬಲ್ ಕೂಡ ಆಗಿದೆ, ನಿಮ್ಮ ಪ್ರೀತಿಗೆ ಸಂಕೇತವಾಗಿರುವಂಥದ್ದು, ನಿಮ್ಮ ಹೆಸರಿಗೆ ರಿಲೇಟೆಡ್ ಆಗಿರುವಂಥದ್ದು, ಸಂಬಂಧಪಟ್ಟಂಥದ್ದು. ಆ ಥರನೂ ಇದೆ ಇಲ್ಲಿ ಕನೆಕ್ಷನ್. ಆ ಒಂದು ಟ್ಯಾಟೋಗೂ ನಿಮ್ಮ ಪ್ರೀತಿಗೂ ಆ್ಯಂಡ್ ನಿಮ್ಮ ಎನರ್ಜಿಗೂ ಕನೆಕ್ಷನ್ ಇದೆ ಇಲ್ಲಿ. ಓಕೆ, ಸೊ ಕೆಲವೊಬ್ರು ಆ ಟ್ಯಾಟೋನ ರೀಸೆಂಟಲ್ಲಿ ಹಾಕ್ಸಿದ್ರೆ, ಕೆಲವೊಬ್ರು ಮುಂಚಿತವಾಗಿ ಹಾಕ್ಸಿದ್ದಾರೆ. ನೀವು ಸಿಗ್ಲಿಕ್ಕೂ ಮುಂಚೆನೇ ಅವರು ಬಾಡಿ ಮೇಲೆ ಆ ಟ್ಯಾಟೋ ಇದೆ, ಬಟ್ ಇವಾಗ ಅದು ನಿಮ್ಮ ಪ್ರೀತಿಗೆ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಈ ಮಾತನ್ನ ನೀವು ನಿಮ್ಮ ಪರ್ಸನ್ ನಿಮಗೆ ಹೇಳಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನಿಗೆ, ಅಂದರೆ ಇಬ್ರು ಕೂಡ ಮಾತುಕತೆ ಮಾಡಿರಬಹುದು ಈ ಒಂದು ರಿಲೇಟೆಡ್ ಅಲ್ಲಿ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. The Wheel, Queen of Wands. ಓಕೆ, ಇದನ್ನು ಇಲ್ಲಿ ಹತ್ತಿರ ಇಟ್ಕೊಳ್ಳೋಣ ಒಂದು ನಿಮಿಷ. ಎನರ್ಜೀಸ್ ಏನಾದರೂ ಪಿಕ್ ಮಾಡೋದಕ್ಕಿದ್ರೆ ಚೆಕ್ ಮಾಡೋಣ. Queen of Cups, Four of Wands, The Star, wow, Seven of Pentacles, Nine of Cups, Eight of Cups ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ದ ವರ್ಡ್, ನೈಸ್, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಬ್ಯೂಟಿಫುಲ್. ನಿಮ್ಮ ಪರ್ಸನಲ್ಲಿ ಒಂದಷ್ಟು ಬದಲಾವಣೆಗಳು, ಪಾಸಿಟಿವ್ ಆಗಿ ಚೇಂಜಸ್ ಆಗಿದೆ. ಪಾಸಿಟಿವ್ ಆಗಿ ಅವರು ಟ್ರಾನ್ಸ್ಫಾರ್ಮೇಷನ್ ಎನರ್ಜಿಗೆ ಬಂದಿರುವಂಥದ್ದು. ಓಕೆ, ಸೊ ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ನಿಮ್ಮ ಎದುರಿಗೆ ಅವರು ತುಂಬ ನಾರ್ಮಲ್ ಆಗಿ ಇದ್ದಾರೆ ಆ್ಯಂಡ್ ನೀವು ಇಲ್ಲದೆ ಇದ್ದಾಗ ನಾರ್ಮಲ್ ಆಗಿ ವರ್ತನೆ ಮಾಡ್ತಾರೆ, ನೀವು ಇಲ್ಲದೆ ಇದ್ದಾಗಲೇ ಬೇರೆ ಥರ ಅವರು ವರ್ತನೆ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಸೊ ಇಲ್ಲಿ ಪಾಸಿಟಿವ್ ಆಗೂ ಆಗಿರ್ಬೋದು, ಈ ವರ್ತನೆ ಅವರಲ್ಲಿ ಪಾಸಿಟಿವ್ ಆಗೂ ಇರಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಅವರ ಒಂದು ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಎಲ್ಲೊಂದು ಕಡೆ ಒಂದು ಪಾಸಿಟಿವ್ ಆಗಿರುವಂತಹ ಟ್ರಾನ್ಸ್ಫಾರ್ಮೇಷನ್ ಕಾಣ್ತಿರುವಂಥದ್ದು. ಹಾಗಾಗಿ ಈ ಎನರ್ಜಿ ಸ್ಟ್ರಾಂಗ್ ಆಗಿ ಪದೇ ಪದೇ ಬರ್ತಾ ಇರುವಂಥದ್ದು. ಅವರಲ್ಲಿ ನೀವಿದ್ದಾಗ ನಾರ್ಮಲ್ ಆಗಿ ವರ್ತನೆ ಮಾಡ್ತಾರೆ, ನೀವು ಇಲ್ಲದೆ ಇದ್ದಾಗಲೂ ಕೂಡ ಬೇರೆ ಥರ ಅವರ ವರ್ತನೆ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅಂದರೆ ನಿಮ್ಮನ್ನ ಮನಸ್ಸಿಂದ ತುಂಬ ಕೇರ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇದ್ರೂ ಕೂಡ, ಹೊರಗಡೆ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮ ಎದುರಿಗೆ ಇಲ್ಲ, ನಿನ್ನ ಬಗ್ಗೆ ನನಗೇನು ಕೇರ್ ಇಲ್ಲ, ನಿನ್ನ ಬಗ್ಗೆ ನನಗೇನು ಪ್ರೀತಿ ಇಲ್ಲ, ನಿನ್ನ ಬಗ್ಗೆ ನನಗೇನು ಫೀಲ್ ಇಲ್ಲ ಅನ್ನೋ ಥರದಲ್ಲಿ ನಿಮ್ಮ ಎದುರಿಗೆ ನಾಟಕ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಮನಸ್ಸಿಂದ ತುಂಬ ನಿಮ್ಮ ಜೊತೆ ಕನೆಕ್ಷನ್ ಇದೆ, ಆ ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮನಸ್ಸಿಂದ ಅವ್ರು ನಿಮ್ಮನ್ನ ಕೇರ್ ಮಾಡಬೇಕು, ಪ್ರೀತಿ ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನೆಲ್ಲ ಇದೆ ನೋವುಗಳು ಅದನ್ನ ನಿಮ್ಮ ಎದುರಿಗೆ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ಬಾಯಿ ತುದಿಯಲ್ಲಿದೆ, ಬಟ್ ಅವ್ರು ಅದನ್ನ ಹೇಳ್ಕೊಳ್ತಾ ಇಲ್ಲ, ಹೋಲ್ಡ್ ಮಾಡ್ತಾ ಇದ್ದಾರೆ. ಓಕೆನಾ?
ಇನ್ನೊಂದು ಎನರ್ಜಿ ಬರ್ತಿರೋದು ಇಲ್ಲಿ, ನಿಮ್ಮ ಮಾತುಗಳು ಕೆಲವೊಂದಷ್ಟು ಅವರಿಗೆ ನೀವು ಬುದ್ಧಿವಾದಗಳನ್ನ ಹೇಳ್ತಿದ್ರಿ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಅವ್ರ ಲೈಫಲ್ಲೇ ಆಗಿರ್ಬೋದು. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಈಸಿಯಾಗಿ ಎಲ್ಲರನ್ನೂ ಅವ್ರ ಹತ್ರಕ್ಕೆ ಬಿಡ್ಕೊಂಡ್ಬಿಡ್ತಾರೆ. ಅಂದ್ರೆ ತುಂಬಾ ಬೇರೆಯವ್ರ ಮಾತನ್ನ ಕೇಳೋದು ಜಾಸ್ತಿ. ವೇದ ವಾಕ್ಯ ತರ, ಬೇರೆಯವ್ರ ಮಾತಂತ ಹೇಳಿದ್ರೆ ವೇದ ವಾಕ್ಯ ತರ ಇಲ್ಲಿ ಕೇಳೋದು. ಅದ್ರ ಬಗ್ಗೆ ನೀವು ಇಲ್ಲಿ ತುಂಬಾ ಅಡ್ವೈಸ್ ಮಾಡಿದ್ರೆ, ನೀನ್ ಯಾಕೆ ಎಲ್ಲರನ್ನೂ ಅಷ್ಟೊಂದು ಕ್ಲೋಸ್ ಮಾಡ್ಕೊಂತೀಯ, ಯಾಕೆ ಎಲ್ಲರೂ ನಿನ್ ಹತ್ರಕ್ಕೆ ಬಿಡ್ಕೊಳ್ತೀಯ, ಅಥವಾ ನಿನ್ನ ಎಲ್ಲಾ ಪರ್ಸನಲ್ ವಿಷಯಗಳು ನೀನ್ ಯಾಕೆ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ತೀಯ, ಈ ರೀತಿಯಾದಂತ ಮಾತುಕತೆಗಳು ನಿಮ್ಮ ಪರ್ಸನಿಗೆ ನೀವು ಹೇಳಿ ಬುದ್ಧಿವಾದ ಹೇಳ್ತಾ ಇದ್ರಿ. ಅದರಿಂದ ಒಂದಷ್ಟು ಗಲಾಟೆಗಳು ಕೂಡ ನಿಮ್ಮಿಬ್ರು ಮಧ್ಯೆ ಆಗ್ತಾ ಇರ್ತಿತ್ತು ಯಾವಾಗ್ಲೂ ಕೂಡ. ಅದನ್ನ ಅವರು ರಿಸೀವ್ ಮಾಡ್ಕೊಳ್ತಾ ಇರಲಿಲ್ಲ. ನೀವು ಹೇಳೋದು ಒಳ್ಳೇದಿಕ್ಕೆ ಅಂತ ಹೇಳಿ ಅವ್ರು ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನೀವೇನೋ ಫ್ರೆಂಡ್ಸ್ ಎಲ್ಲ ದೂರ ಮಾಡಿಸ್ಬಿಡ್ತೀನೋ, ಫ್ರೆಂಡ್ಸ್ ಎಲ್ಲ ದೂರ ಮಾಡಿಸ್ತಾಳೆ ಇವಳು ಅಥವಾ ಇವನು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ಅವ್ರು ನೆಗೆಟಿವ್ ಆಗಿ ಯೋಚನೆನ ಮಾಡ್ತಾ ಇದ್ರು. ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಆಗಿದೆ, ಓ ಇವಳು ಅಥವಾ ಇವನು ಹೇಳ್ತಾ ಇದ್ದಿದ್ದು ನನ್ನ ಒಳ್ಳೇದಿಕ್ಕೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇವಾಗ ಅವರು ನಿಮ್ಮ ಮಾತುಗಳನ್ನ ರಿಕಾಲ್ ಮಾಡ್ತಾ ಇದ್ದಾರೆ, ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರುವಂತದ್ದು. ಅಂಡ್ ಮನ್ಸಲ್ಲೇ ಅವ್ರು ಅದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಇವಳು ಅಥವಾ ಇವನು ಹೇಳಿದ್ದು ಒಳ್ಳೇದಿಕ್ಕೆ ಅಲ್ವಾ, ಇವಾಗ ಅವ್ರು ನನಗೆ ಅದು ಗೊತ್ತಾಗ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಅವರ ಆಲೋಚನೆಯಲ್ಲಿ ಬರ್ತಾ ಇದೆ ಇಲ್ಲಿ. ಓಕೆನಾ. ಅಂಡ್ ಇಲ್ಲಿ ಅವರು ನಿಮಗೆ ಹೇಳ್ದೆ ಇಟ್ಕೊಂಡಿರುವಂತ ಫೀಲಿಂಗ್ ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವರಿಗೆ ನಿಮ್ ಬಗ್ಗೆನೇ ಎಲ್ಲ ಒಂದ್ ಕಡೆ ಡೌಟ್ ಇದೆ. ನಾನು ಇವಳಿಗೆ ಅಥವಾ ಇವನಿಗೆ ಇಂಪಾರ್ಟೆಂಟ್ ಹೌದಾ, ಇಂಪಾರ್ಟೆಂಟ್ ಆಗಿದ್ದೀನಾ, ನಿಜವಾಗ್ಲೂ ಈ ವ್ಯಕ್ತಿಗೆ ನಾನು ಇಂಪಾರ್ಟೆಂಟಾ ಅನ್ನೋದು ತುಂಬಾ ಅವರಲ್ಲಿ ಹಿಡನ್ ಫೀಲಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ತರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವಳಿಗೆ ಅಥವಾ ಇವನಿಗೆ ನಾನು ಇಂಪಾರ್ಟೆಂಟ್ ಆಗಿದ್ದೀನಾ, ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ನನ್ನ ಜೊತೆಗೆ ಇವರು ಅನ್ನೋ ಡೌಟ್ ಅವರಲ್ಲಿ ಇದೆ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇವ್ರು ಖಂಡಿತವಾಗ್ಲೂ ನನ್ನ ಲೈಫ್ ಲಾಂಗ್ ವರೆಗೆ ಉಳಿತಾರ. ಅವ್ರ ಮನಸ್ಸಲ್ಲಿ ತುಂಬಾ ಈ ಪ್ರಶ್ನೆ ಬರ್ತಿದೆ. ಬಟ್ ಅದನ್ನ ನಿಮ್ಮ ಹತ್ರ ಕೇಳಿದ್ರೆ ನೀವೇನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರೋ, ಅಥವಾ ಅದಕ್ಕೋಸ್ಕರ ನೀವೇನಾದ್ರೂ ಜಗಳ ಮಾಡ್ಬಿಡ್ತೀರೇನೋ ಅನ್ನೋಂಥ ಭಯದಿಂದ ಅವ್ರೆಲ್ಲ ಒಂದ್ ಕಡೆ ಅದನ್ನ ಹೋಲ್ಡ್ ಮಾಡ್ತಾ ಇರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಹಿಡನ್ ಸೀಕ್ರೆಟ್ ಅಥವಾ ಫೀಲಿಂಗ್ಸ್ ಇದು ತುಂಬಾನೇ ಸ್ಟ್ರಾಂಗ್ ಆಗಿ ಅವರಿಂದ ಬರ್ತಿರೋಂಥದ್ದು. ಓಕೆ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಬಟ್ ಆ ಮಿಸ್ ಮಾಡ್ಕೊಳ್ತಿರೋಂಥ ಫೀಲಿಂಗ್ ನ ನಿಮ್ ಎದುರಿಗೆ ತೋರ್ಸಕ್ಕೆ ಅವರಿಗೆ ಧೈರ್ಯ ಇಲ್ಲ. ಇಲ್ಲೆಲ್ಲ ಒಂದ್ ಕಡೆ ಒನ್ ಸೈಡ್ ಲವ್ ಅನ್ನೋಂಥದ್ದು ಕಾಣಿಸ್ತಾ ಇದೆ. ರೀಸೆಂಟ್ ಆಗಿ ಅವ್ರು ನಿಮಗೆ ಪರಿಚಯ ಆಗಿದ್ದಾರೆ. ಇಲ್ಲಿ ಕ್ಯಾಂಡಲ್ ರೀಡಿಂಗ್ ಅಲ್ಲೂ ಕೂಡ ಬಂದಿರುವಂತದ್ದು. ರೀಸೆಂಟ್ ಆಗಿ ನಿಮ್ ಜೊತೆಗೆ ಅವ್ರು ಪರಿಚಯ ಆದ್ರು. ಇನ್ನೊಂದ್ ಕಡೆ ಸಡನ್ ಆಗಿ ನೀವು ಸ್ವಲ್ಪ ಅರ್ಜೆಂಟ್ ಮಾಡಿದಿರಾ ಈ ವ್ಯಕ್ತಿಯ ಜೊತೆಗೆ ಅನ್ನುವಂಥದ್ದು ಕಾಣಿಸ್ದೆ. ಮಾತಲ್ಲಾಗಿರ್ಬೋದು ಅಥವಾ ಪ್ರೀತಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಆಗಿದ್ದು ಪ್ರೀತಿ ಅನ್ನೋ ವಿಷಯನ ಹೇಳ್ಕೊಳ್ಳುವಾಗ್ಲೂ ಎಲ್ಲ ಒಂದ್ ಕಡೆ ಅರ್ಜೆಂಟ್ ಮಾಡಿರ್ಬೋದು, ಅಥವಾ ಅವ್ರಿಗೆ ಫೋರ್ಸ್ ಮಾಡಿರ್ಬಹುದು ಯಾವುದೋ ಒಂದು ವಿಷಯದ ಬಗ್ಗೆ. ನಂಬರ್ ಇಸ್ಕೊಳ್ಳೋದ್ರಲ್ಲಿ ಇರ್ಬೋದು, ಅಥವಾ ಮೆಸೇಜ್ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಕಾಲ್ ರಿಸೀವ್ ಮಾಡೋ, ಅಥವಾ ಫೋಟೋ ಕಳಿಸು, ಏನೋ ಒಂದು ವಿಷಯದಲ್ಲಿ ಅವ್ರಿಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದ್ದೀರಾ, ತುಂಬಾ ಒತ್ತಾಯ ಫೋರ್ಸ್ ಮಾಡಿದ್ದೀರಾ. ಅವ್ರೆಲ್ಲೋ ಒಂದ್ ಕಡೆ ಅದನ್ನ ಮನ್ಸಿಗೆ ತಗೊಂಡಿದ್ದಾರೆ. ಇವ್ರು ಏನಪ್ಪ ಈ ತರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಒಂದ್ ಗಾದೆ ಇದೆ ಅಲ್ವಾ, ತಾಳಿದವನು ಬಾಳಿಯಾನು ಅಂತ ಹೇಳ್ಬಿಟ್ಟು. ಸೊ ಎಲ್ಲೊಂದ್ ಕಡೆ ನಿಮ್ಮ ತಾಳ್ಮೆನ ಕಳ್ಕೊಂಡಿದ್ರ ಈ ವ್ಯಕ್ತಿಯ ವಿಚಾರದಲ್ಲಿ ಅನ್ನೋಂಥ ಒಂದು ಎನರ್ಜಿ ನಿಮ್ಮಲ್ಲಿ ಬರ್ತಾ ಇರುವಂತದ್ದು. ಇದು ನಿಮ್ಮ ಪರ್ಸನ್ಗೂ ಕೂಡ ಕನೆಕ್ಟ್ ಆಗ್ಬೋದು. ಅವರು ಕೂಡ ಎಲ್ಲೊಂದ್ ಕಡೆ ಅವ್ರ ತಾಳ್ಮೆನ ಕಳ್ಕೊಂಡಿದ್ದಾರೆ ನಿಮ್ಮ ವಿಚಾರದಲ್ಲಿ. ಇಲ್ಲಿ ಇಬ್ರು ಎನರ್ಜಿಯಲ್ಲೂ ಎಲ್ಲೊಂದ್ ಕಡೆ ಆ ತಾಳ್ಮೆ ಅನ್ನುವಂಥದ್ದು ಮಿಸ್ ಆಗಿದೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀತಿ ಅನ್ನುವಂಥದ್ದು ಹೈಯಲ್ಲಿ ಹೋಗ್ತಾ ಇದ್ದಿದ್ದು ಪಟ್ ಅಂತ ಹೇಳ್ಬಿಟ್ಟು ಡೌನಿಗೆ ಬಂದಿರುವಂತ ಎನರ್ಜಿ ಬರ್ತಿದೆ ಇಲ್ಲಿ. ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಒಳ್ಳೇದಾಗೆ ನಡೀತಾ ಇತ್ತು. ಈ ತಾಳ್ಮೆನ ಕಳ್ಕೊಂಡು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನಡೀತಿದ್ದಂತ ಪ್ರೀತಿ ಸಡನ್ ಆಗಿ ನಂಬಿಕೆ ಕಳ್ಕೊಳ್ಳುವಂಥದ್ದು, ಸಡನ್ ಆಗಿ ಬೇಜಾರಾಗಿರುವಂಥದ್ದು, ಸಡನ್ ಆಗಿ ಮನಸ್ಸಿಗೆ ನೋವು ಮಾಡ್ಕೊಂಡಿರುವಂಥದ್ದು, ಹರ್ಟ್ ಮಾಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಸ್ಟ್ರಾಂಗ್ ಮೆಸೇಜ್ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಓಕೆ ಯಾರನ್ನೋ ನಂಬಿಟ್ಟು ಅವರು ತುಂಬಾ ಮೋಸ ಹೋಗಿದ್ದಾರೆ, ಹೃದಯಕ್ಕೆ ಒಂದಷ್ಟು ಗಾಯ ಮಾಡ್ಕೊಂಡಿದ್ದಾರೆ, ನೋವು ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ರಿಲೇಶನ್ಶಿಪ್ ಅಂತ ಅಲ್ಲ, ಕೆಲವೊಬ್ಬರಿಗೆ ರಿಲೇಶನ್ಶಿಪ್ ಇದ್ರೂ ಕೂಡ ಕೆಲವೊಬ್ಬರಿಗೆ ಇಲ್ಲಿ ಬರ್ತಿರೋದು ಬಿಸ್ನೆಸ್ ವಿಷಯದಲ್ಲೂ ಆಗಿರ್ಬೋದು, ಹಣದ ವಿಷಯದಲ್ಲೂ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲೂ ಆಗಿರ್ಬೋದು. ಈ ಪ್ರೀತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೊಬ್ರನ್ನ ತುಂಬಾ ಹತ್ರ ಮಾಡ್ಕೊಂಡು ಅವರಿಂದನೂ ನಂಬಿಕೆ ದ್ರೋಹ ಆಗಿರ್ಬಹುದು, ಅಥವಾ ಪ್ರೀತಿ ವಿಷಯದಲ್ಲಿ ಅಂತ ಕೆಲವೊಬ್ಬರಿಗೆ ಕನೆಕ್ಟ್ ಮಾಡಿದಾಗ ಪ್ರೀತಿ ವಿಷಯದಲ್ಲಿ ಅಂತ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಮ್ಯಾರಿಡ್ ಆಗಿದ್ದಾರೆ, ಮದುವೆ ಆಗಿದ್ದಾರೆ, ನೀವು ಮದುವೆ ಆಗ್ಲಿಲ್ಲ, ಅಥವಾ ನಿಮ್ಮ ಮದುವೆ ಆಗಿದೆ, ನಿಮ್ಮ ಪರ್ಸನ್ಗೆ ಮದುವೆ ಆಗಿಲ್ಲ. ಇದರಲ್ಲಿ ಇಬ್ಬರಲ್ಲೂ ಒಂದು ಜೋಡಿಗೆ ಮದುವೆ ಆಗಿದೆ. ಒಬ್ರಿಗೆ ಮದುವೆ ಆಗಿದೆ,
ಇನ್ನೊಬ್ರಿಗೆ ಮದ್ವೆ ಆಗಿಲ್ಲ. ಇನ್ನೊಂದು ಎನರ್ಜಿ ಬರ್ತಿದೆ, ಇಬ್ರಿಗೂ ಕೂಡ ಮದ್ವೆ ಆಗಿರುವಂತ ಎನರ್ಜಿನೂ ಬರ್ತಾ ಇದೆ ಇಲ್ಲಿ. ಕಂಪ್ಲೀಟ್ ಆಗಿ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವರು ಯಾರನ್ನೋ ಒಬ್ರನ್ನ ನಂಬಿಟ್ಟು ಹೃದಯಕ್ಕೆ ಗಾಯವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಆ ಒಂದು ಗಾಯ, ಆ ಒಂದು ನೋವು, ಆ ಒಂದು ನಂಬಿಕೆ ದ್ರೋಹ ಏನಾಗಿದೆ ಅದು ನಿಮಗೆಲ್ಲೋ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಅದು ಫೀಲ್ ಆಗ್ತಾ ಇದೆ. ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಓಕೆ ಎಸ್, ಅದನ್ನ ನಿಮ್ ಜೊತೆ ಕನೆಕ್ಟ್ ಮಾಡ್ತಾರೆ. ನೀವು ಕೂಡ ಎಲ್ಲಾದ್ರೂ ನಂಬಿಕೆ ದ್ರೋಹ ಮಾಡ್ಬೋದೇನೋ ಅಂತದ್ದು ಮನ್ಸಲ್ಲಿ ಇದೆ ಕೂಡ, ಬಟ್ ಬಾಯಿಂದ ಅವರು ಹೇಳ್ತಾ ಇಲ್ಲ. ತುಂಬಾ ಅವರು ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಅವರು ಸೇಫ್ ಆಗಕ್ ನೋಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ. ನನಗೇನು ನಿನ್ ಮೇಲೆ ಡೌಟ್ ಇಲ್ಲಪ್ಪ, ನೀನು ತುಂಬಾ ಒಳ್ಳೆಯವಳು, ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಂಡು ಕೆಲವೊಂದು ವಿಷಯನ ಅವ್ರು ನಿಮ್ಮ ಹತ್ರ ಹೈಡ್ ಮಾಡ್ತಾ ಸೇಫ್ ಆಗ್ತಾ ಇದ್ದಾರೆ. ಅವ್ರು ನಿಮ್ಮ ಹತ್ರ ಎಲ್ಲ ಅವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಿಲ್ಲ, ಕೆಲವೊಂದಷ್ಟನ್ನ ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಅವ್ರು ಬಿಲೀವ್ ಮಾಡ್ತಾ ಇಲ್ಲ. ನಂಬಿಕೆ ಇದೆ, ಮನ್ಸಲ್ಲಿ ಸಂಪೂರ್ಣವಾಗಿ ನಂಬಿದ್ದಾರೆ, ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಹೊರಗಿನ ಫೇಸ್ ಅಲ್ಲಿ ಅಥವಾ ಇನ್ನೊಂದು ಒಳ ಮನಸ್ಸು ಈಗ ಮೈಂಡ್ ಅಲ್ಲಿ ಹೇಳ್ಕೊಳ್ತಿರೋದವ್ರು ಸಂಪೂರ್ಣವಾಗಿ ಈ ವ್ಯಕ್ತಿ ನಂಬ್ಲೋ ಬೇಡವೋ, ಮನ್ಸಲ್ಲಿ ನಂಬಿಕೆ ಇದೆ, ಬಟ್ ಬಾಯಲ್ಲಿ ತೋರಿಸ್ತಾ ಇರ್ಬೇಕಿದ್ರೆ ಅವರು ಸ್ವಲ್ಪ ಭಯವನ್ನ ಪಡ್ತಾ ಇದ್ದಾರೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಯೂನಿವರ್ಸ್ ನಿಮ್ಮಿಬ್ರಿಗೂ ಈ ಪ್ರೀತಿಗೂ ಹೇಳ್ತಾ ಇರುವಂತ ಒಂದು ಎನರ್ಜಿ ಬಂದು, ಮೆಸೇಜ್ ಬಂದು, ಓಕೆ, ನಿಮ್ಮ ಪ್ರೀತಿನ, ನಿಮ್ಮ ಒಂದು ವ್ಯಾಲ್ಯೂನ ನಿಮ್ಮ ಪರ್ಸನ್ ಅವರ ಭಯದ ಮೇಲೆ ಯಾವುದೇ ಕಾರಣಕ್ಕೂ ಅಳಿಯಬೇಡಿ ಅನ್ನೋಂತ ಒಂದು ಎನರ್ಜಿ ನಿಮಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು. ಓಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇರೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ. ತುಂಬಾ ಜನಕ್ಕೆ ಇದೊಂದು ಕೊರಗಿದೆ. ಈ ಎನರ್ಜಿನ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು, ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನಿಮಗೆ ತುಂಬಾನೇ ಕೊರಗಿದೆ, ಕೊರಗ್ತಾ ಇದ್ದೀರಾ. ಸೊ ಯೂನಿವರ್ಸ್ ನಿಮಗೆ ಹೇಳ್ತಿರುವಂತ ಸಂದೇಶ ಬಂದು, ಅವರು ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ತಪ್ಪಲ್ಲ, ಅದು ಅವ್ರ ತಪ್ಪು ಫಸ್ಟ್ ಆಫ್ ಆಲ್, ಅಲ್ವಾ? ಇಲ್ಲಿ ಕೊರಗ್ಬೇಕಾಗಿರೋದು ಯಾರು, ನೀವ ಅಥವಾ ಅವ್ರ? ಇಲ್ಲಿ ಪ್ರೀತಿನ ಹೇಳ್ಕೊಳ್ತಾ ಇಲ್ಲ, ಫೀಲಿಂಗ್ಸ್ ನ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಹೇಳ್ಕೊಳ್ದೆ ಇದ್ದವರು ಫೀಲ್ ಮಾಡ್ಬೇಕು, ಅಯ್ಯೋ ನಾನು ಇವ್ರ ಹತ್ರ ಏನು ಫೀಲಿಂಗ್ಸ್ ನ ಹೇಳ್ಕೊಳ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಫೀಲ್ ಮಾಡ್ಬೇಕು. ಇಲ್ಲಿ ಏನಾಗ್ತಿದೆ ಅಂದ್ರೆ ಉಲ್ಟಾ ಆಗ್ತಿದೆ. ಇಲ್ಲಿ ನೀವು ಫೀಲ್ ಮಾಡ್ತಾ ಕೊರಗ್ತಾ ಇದ್ದೀರಾ, ಅವ್ರು ಏನು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಿಲ್ಲ, ಅವ್ರು ಏನು ಫೀಲಿಂಗ್ಸ್ ನ ಹೇಳ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತಪ್ಪು ಇಲ್ಲಿ ನಿಮ್ದಲ್ಲ, ಓಕೆನಾ? ಸೊ ಅವ್ರ ಫೀಲಿಂಗ್ಸ್ ಹೇಳ್ತಾ ಇಲ್ಲ, ಓಕೆ, ಸ್ವಲ್ಪ ಟೈಮ್ ಕೊಡಿ. ತಾಳಿದವನು ಬಾಳಿಯಾನು, ಅಲ್ವಾ? ಸ್ವಲ್ಪ ತಾಳ್ಮೆ ಇದ್ರೆ ಖಂಡಿತವಾಗಿ ನೀವ್ ಏನನ್ನಾದ್ರೂ ಜಯಿಸ್ಬೋದು. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಅವರಿಗೂ ಒಂದಷ್ಟು ನಿಮ್ ಹಾಗೆ ಅವರು ಕೂಡ ಮನುಷ್ಯನೇ, ನಿಮ್ ಹಾಗೆ ಅವರಿಗೂ ಕೂಡ ಫೀಲಿಂಗ್ಸ್ ಇದೆ, ನಿಮ್ ಹಾಗೆ ಅವರು ಕೂಡ. ಓಕೆ, ಪ್ರೀತಿಯಲ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ನಮ್ಮ ಹಾಗೆ ಅವರು ಅನ್ನೋದನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಅವಾಗ ಈ ಕೊರಗಿರ್ಬೋದು, ನೋವಿರ್ಬೋದು, ಕಣ್ಣೀರಿರ್ಬೋದು, ಬೇಜಾರಿರ್ಬೋದು, ಅದೇನು ಕೂಡ ಆಗಲ್ಲ. ಓಕೆನಾ? ಯಾವಾಗ ನಾವು ನಮ್ಮಂತೆ ಅವರು ಅಂತ ನಾವು ಯಾವಾಗ ಫೀಲ್ ಮಾಡ್ತೀವಿ ಅವಾಗ ಅವ್ರ ಜಾಗದಲ್ಲಿ ನಿಂತು ನಾವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಅವಾಗ ಜಗಳಗಳು ಕಡಿಮೆ ಆಗತ್ತೆ, ಆ ಮನಸ್ತಾಪಗಳು ಕಡಿಮೆ ಆಗತ್ತೆ. ಈಗ ಅವ್ರ ಪರಿಸ್ಥಿತಿಯಲ್ಲಿ ನೀವಿದ್ದಾಗ ನೀವ್ ಹೇಗ್ ರಿಯಾಕ್ಟ್ ಮಾಡ್ತಿದ್ರಿ? ಒಂದ್ಸಲ ನೀವು ಅದನ್ನ ಯೋಚನೆ ಮಾಡಿದ್ರೆ ಅವಾಗ ಈ ಕೊರಗಿನ ಒಂದು ಆ ಭಾವನೆ ನಿಮಗೆ ಅನ್ಸಲ್ಲ, ಕೊರಗ್ತಾ ಇರುವಂತ ಫೀಲ್ ನಿಮಗೆ ಕಡಿಮೆ ಆಗತ್ತೆ. ಓಕೆನಾ? ಸೊ ಪ್ರೀತಿಯಲ್ಲಿ ಇದೊಂದು ಸಣ್ಣ ಸೀಕ್ರೆಟ್ ಅಂತಾನೆ ಅನ್ಕೊಳ್ಳಿ. ಸಂಬಂಧನ ಉಳಿಸ್ಕೊಳ್ಲಿಕ್ಕೆ ಅಥವಾ ಸಂಬಂಧವನ್ನ ಮುಂದುವರಿಸ್ಲಿಕ್ಕೆ ಇರುವಂತ ಸಣ್ಣ ಸೀಕ್ರೆಟ್ ಇದು. ನಮ್ಮಂತೆ ಅವರು ಅಂತ ನಾವು ಫೀಲ್ ಮಾಡಿದ್ರೆ ಅಥವಾ ನಮ್ಮಂತೆ ಅವರು ಅಂತ ಹೇಳಿ ಯೋಚನೆ ಮಾಡಿದ್ರೆ ಎಷ್ಟೋ ಜಗಳಗಳು ಅಲ್ಲಿಗೆ ಬಿಟ್ಟೋಗ್ಬಿಡತ್ತೆ. ಜಗಳಗಳವರೆಗೆ ತಗೊಂಡು ಹೋಗಕ್ಕೆ ಆಗೋದಿಲ್ಲ. ಓಕೆ, ಇಲ್ಲಿ ಬರ್ತಿರೋ ಎನರ್ಜಿನೂ ಅಷ್ಟೇನೆ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನು ಫೀಲಿಂಗ್ಸ್ ಹೇಳ್ಕೊಳ್ತಾ ಇಲ್ಲ ಅಂದ್ರೆ ಒಂದಷ್ಟು ತಾಳ್ಮೆಯಿಂದ ವೇಟ್ ಮಾಡಿ. ಅವರಾಗಿ ಹೇಳ್ಕೊಳ್ಳುವಾಗಿ ನೀವು ಮ್ಯಾನಿಫೆಸ್ಟ್ ಮಾಡಿ, ಅಟ್ರಾಕ್ಟ್ ಮಾಡಿ. ನಿಮ್ಮ ಪರ್ಸನ್ಗೆ ನೀವು ಕನೆಕ್ಟ್ ಆಗಿರ್ತೀರಾ. ಸೊ ನೀವೇನ್ ಯೋಚನೆ ಮಾಡ್ತಿರ್ತೀರ ನಿಮ್ಮ ಪರ್ಸನ್ಗೂ ಅದು ಕನೆಕ್ಟ್ ಆಗ್ತಾ ಇರುತ್ತೆ, ಪಾಸಿಟಿವ್ ಎನರ್ಜಿ. ನೀವು ಪಾಸಿಟಿವ್ ಆಗಿ ಫೀಲ್ ಮಾಡ್ತಾ ಮಾಡ್ತಾ ನಿಮ್ ಪ್ರೀತಿನ ಸರಿ ಮಾಡ್ಕೊಳ್ತೀರಾ, ರೈಟ್? ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಪರ್ಸನ್ ಏನು ಫೀಲಿಂಗ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ತೀರಾ ಅಂತ ಕೊರಗನ್ನ ಇಟ್ಕೊಳ್ಬೇಡಿ ಅನ್ನೋಂತ ಒಂದು ಎನರ್ಜಿ ನಿಮ್ಮಲ್ಲಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು. ಓಕೆ, ಡೋಂಟ್ ವರಿ, ಬಿ ಹ್ಯಾಪಿ, ಪಾಸಿಟಿವ್ ಆಗಿರಿ. ಓಕೆನಾ? ಸೊ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಎಲ್ಲಾ ಫೀಲಿಂಗ್ಸ್, ಅವರೆಲ್ಲಾ ಸೀಕ್ರೆಟ್ ಫೀಲಿಂಗ್ಸ್ ನ ನಿಮ್ಮ ಹತ್ರ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತಾರೆ, ಎಲ್ಲದನ್ನು ಹೇಳ್ಕೊಳ್ತಾರೆ. ಡೋಂಟ್ ವರಿ, ಸೀಕ್ರೆಟ್ ಫೀಲ್ಗಳಿಗಿಂತ ಓಪನ್ ಲವ್ ನಿಮಗೆ ಡಿಸರ್ವ್ ಆಗಿರುತ್ತೆ, ರೈಟ್? ಸೊ ಹಾಗಾಗಿ
ಯೂನಿವರ್ಸ್ ನಿಮ್ಮ ಪ್ರೀತಿ ಮೇಲೆ ನಿಮ್ಮ ಮೇಲೆ ಒಂದಷ್ಟು ಕೆಲಸವನ್ನ ವರ್ಕ್ನ ಮಾಡ್ತಾ ಇದೆ. ಆ ಸೀಕ್ರೆಟ್ ಫೀಲಿಂಗ್ಸ್ ಎಲ್ಲದನ್ನು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಪರ್ಸನ್ ಎಲ್ಲದನ್ನು ಹೇಳ್ಕೊಳ್ಳೋ ಹಾಗೆ ಒಂದಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಪ್ರೀತಿ ಸುತ್ತ ಕ್ರಿಯೇಟ್ ಆಗ್ತಿರೋಂಥದ್ದು. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತವಾಗಿಯೂ ನಿಮ್ಮ ಪರ್ಸನ್ ಎಲ್ಲ ಫೀಲಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಓಕೆ, ಯಾರನ್ನು ಕೂಡ ಫೋರ್ಸ್ ಮಾಡೋದಿಕ್ಕೆ ಹೋಗಬೇಡಿ. ನಿಮ್ಮ ಎನರ್ಜಿ ಸಾಕು ನಿಮ್ಮ ಪರ್ಸನ್ಗೆ ಸರಿಯಾದಂಥ ವ್ಯಕ್ತಿ ಮಾಡೋದಿಕ್ಕೆ. ನಿಮ್ಮ ಪಾಸಿಟಿವ್ ಎನರ್ಜಿನೇ ನಿಮ್ಮ ಪರ್ಸನ್ನ, ನಿಮ್ಮ ಪ್ರೀತಿನ ಪಾಸಿಟಿವ್ ದಾರಿಗೆ ಕರ್ಕೊಂಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೆ ಗಾಡ್ ಬ್ಲೆಸ್ ಯು. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಲೈಕ್ ಮಾಡ್ತಾ ಸಪೋರ್ಟ್ ಮಾಡಿ. ಓಕೆ, ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.